ಒಂದು ಕ್ಷಣ ಯೋಚನೆ ಮಾಡಿ. ನಾಳೆ ನೀವು ನಿಮ್ಮ ಮಕ್ಕಳಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅಲ್ಲಿರೋ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಬರೋಲ್ಲ. ಯಾಕಂದ್ರೆ ಅವನು ಚೀಟಿಂಗ್ ಮಾಡಿ ಪಾಸ್ ಆಗಿ ಡಾಕ್ಟರ್ ಆಗಿರೋದು. ಈ ತರ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. 19 ದಿನಗಳಿಂದ ಸೋನಮ್ ವಾಂಗ್ಚುಕ್ ಅವರು ಜಂತರ್ ಮಂತರ್ ಅಲ್ಲಿ ಹಂಗರ್ ಸ್ಟ್ರೈಕ್ ನ ನಡೆಸ್ತಾ ಇದ್ರು. ಆದ್ರೆ ನಿನ್ನೆ ಅವ್ರನ್ನ ಪೊಲೀಸ್ ಅವರು ಬಲವಂತವಾಗಿ ಕರ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಈಗ ನಾವೆಲ್ಲ ಅವ್ರ ಜೊತೆಗೆ ನಿಲ್ಲೇಬೇಕು. ಆಗ್ಲೇ ಈ ಎಜುಕೇಶನ್ ಸಿಸ್ಟಮ್ ನ ಸರಿ ಮಾಡೋಕ್ಕಾಗೋದು. ಈಗಾಗ್ಲೇ ನಮ್ಮ ದೇಶದಲ್ಲಿ 93,000 ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗಿದಾವೆ. ಅದ್ರ ಹಿಂದೆನೆ ಸುಮಾರು 42,000ಕ್ಕೂ ಹೆಚ್ಚು ಪ್ರೈವೇಟ್ ಸ್ಕೂಲ್ಗಳು ಓಪನ್ ಆಗಿದಾವೆ. ಅದರಲ್ಲಿ ಈಗಿರೋ ಸ್ಕೂಲ್ಗಳಲ್ಲಿ 98,000 ಸ್ಕೂಲ್ಗಳಲ್ಲಿ ಟಾಯ್ಲೆಟ್ಗಳೇ ಇಲ್ಲ. ಅರ್ಧಕ್ಕಿಂತ ಹೆಚ್ಚು ಸ್ಕೂಲ್ಗಳಲ್ಲಿ ಸೈನ್ಸ್ ಲ್ಯಾಬೇ ಇಲ್ವಂತೆ. ಇದ್ರ ಮಧ್ಯೆ ಈ ನೀಟ್ ಕ್ವಶನ್ ಪೇಪರ್ಗಳು ಬೇರೆ ಸೋರಿಕೆ ಆಗ್ತಿದಾವೆ. ನೀಟ್ ಎಕ್ಸಾಮ್ ಅಲ್ಲಿ ಚೀಟಿಂಗ್ ಮಾಡಿ ಪಾಸ್ ಆದ್ರೆ ನಾಳೆ ಅವ್ರುಗಳೇ ಡಾಕ್ಟರ್ಗಳಾಗ್ತಾರೆ. ಆಗ ನಿಮ್ಮ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡೋರು ನಿಜವಾಗಿ ಓದಿ ಡಾಕ್ಟರ್ ಆಗಿರೋರಲ್ಲ, ಚೀಟಿಂಗ್ ಮಾಡಿ ಡಾಕ್ಟರ್ ಆಗಿರೋರು. ಮತ್ತು ನೀವೆಲ್ಲರೂ ಸೋನಮ್ ವಾಂಗ್ಚುಕ್ ಅವ್ರ ಜೊತೆ ನಿಲ್ಲೇಬೇಕು. ಯಾಕಂದ್ರೆ ಇದು ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಪ್ರಶ್ನೆ. ಎಜುಕೇಶನ್ ಸಿಸ್ಟಮ್ ಆಯ್ತಾ ಇರೋದ್ರಿಂದಾನೇ ಸೋನಮ್ ವಾಂಗ್ಚುಕ್ ಅವರು 19 ದಿವಸದಿಂದ ಹಂಗರ್ ಸ್ಟ್ರೈಕ್ ನಡೆಸ್ತಿರೋದು. ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಅಂತ ಅವರು ಹಠ ಹಿಡಿದು ಕೂತಿರೋದು. ಆದ್ರೆ ನಿನ್ನೆ ಪೊಲೀಸ್ ಅವರು ಜಂತರ್ ಮಂತರಿಂದ ಸೋನಮ್ ವಾಂಗ್ಚುಕ್ ಅವ್ರನ್ನ ಬಲವಂತವಾಗಿ ಎಳ್ಕೊಂಡು ಹೋಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಎಜುಕೇಷನ್ಗೆ ನ್ಯಾಯ ಸಿಗಲೇಬೇಕು. ಈ ಎಜುಕೇಷನ್ ಸಿಸ್ಟಮ್ ಚೇಂಜ್ ಆಗಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ಇಡಿ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.